ಯುಗಾದಿ ಹಬ್ಬದ ಪ್ರಯುಕ್ತ ಎಲ್ಲ ಕ್ಲೀನಿಂಗ್ ಕೆಲಸಗಳು ಮುಗಿದಿದೆ. ಎಲ್ಲೂ ಕೂಡ ತೊಳೆದು ಹಾಗೆಯೇ ಹೂವನ್ನು ಕೂಡ ಹಾಗೆ ಹಾರ್ವೆಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಕಂಪ್ಲೀಟಾಗಿ ಎಲ್ಲ ತೊಳೆದೆ, ಮತ್ತು ಎಲ್ಲ ಕಡೆಯೂ ಹೂವನ್ನು ಹಾರ್ವೆಸ್ಟ್ ಮಾಡ್ಕೊಂಡು ಬಂದೆ. ಇವೆಲ್ಲ ಸ್ವಲ್ಪ ಮಿಸ್ ಆಗಿಬಿಟ್ಟಿತ್ತು, ಒಂದೊಂದು ಸಿಂಗಲ್ ಹೂವು ಹಾರ್ವೆಸ್ಟ್ ಮಾಡಿರಲಿಲ್ಲ. ಮತ್ತು ಕನಕಾಂಬರ ಇದೆ, ಕನಕಾಂಬರ ತೆಗಿಯಲ್ಲ. ಎಲ್ಲ ತೊಳೆದಾಗಿದೆ. ಗಾಡಿ ತೊಳೆದು, ಕಾರ್ ತೊಳೆದು, ಹಾಗೆ ರಂಗೋಲಿನೂ ಬಿಟ್ಟು ಎಲ್ಲೂ ಕೂಡ ರಂಗೋಲಿ ಹಾಕಿ ಸಿಂಪಲ್ ರಂಗೋಲಿ ಹಾಕಿದ್ದೀನಿ. ಮತ್ತು ಹಾಗೆ ಮಾವಿನ ಸೊಪ್ಪು, ಬೇವಿನ ಸೊಪ್ಪು ಕೂಡ ಕಟ್ಟಿ ಆಗಿದೆ. ಎಲ್ಲ ಕೂಡ ಮಾವಿನ ಸೊಪ್ಪು, ಬೇವಿನ ಸೊಪ್ಪು ಕಟ್ಟಿ ಹಾಕಿದೆ. ಚಿತ್ರಾನ್ನಕ್ಕೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ರೈಸ್ ಆಗಿದೆ, ಮತ್ತು ಇದು ಬಸ್ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇದು ಪಲ್ಯಕ್ಕೆ ಈರುಳ್ಳಿ ಹಚ್ಚಿಟ್ಟಾಗಿದೆ. ಬೇಳೆ ಎಲ್ಲ ಬೇಯಿಸ್ಕೊಂಡಿದ್ದಾದಮೇಲೆ ಸ್ವಲ್ಪ ಕಾಯಿ ಮತ್ತು ಹಾಗೆ ಏಲಕ್ಕಿ, ಬೆಲ್ಲನ ಹಾಕಿ ಈ ರೀತಿಯಾಗಿ ಸ್ವಲ್ಪ ಹುರ್ಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಒಬ್ಬಟ್ಟು. ಹಾಯ್, ಹಲೋ, ಗುಡ್ ಮಾರ್ನಿಂಗ್. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಬೇವು ಬೆಲ್ಲ ತಿಂದು ಸಿಹಿ ಕಹಿ ಎರಡನ್ನೂ ಸಮನಾಗಿ ಹಂಚಿಕೊಂಡು ಬಾಳೋಣ. ನನ್ನ ಪ್ರೀತಿಯ ಯೂಟ್ಯೂಬ್ ಕುಟುಂಬದವರಿಗೆ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು.
ಮತ್ತು ಹಾಗೆ ಪಾಯಸ, ಮಜ್ಜಿಗೆ, ವೈಟ್ ರೈಸ್, ಹಾಗೆ ಚಿತ್ರಾನ್ನ ಮತ್ತು ಮೊಸರನ್ನ, ಮತ್ತು ಹಾಗೆ ಪಿಕಲ್ಸ್, ಸಾಂಬಾರ್, ಚಿತ್ರಾನ್ನದ ಗೊಜ್ಜು ಮತ್ತು ತರಕಾರಿ, ಮಿಕ್ಸ್ ತರಕಾರಿ ಪಲ್ಯ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡ್ತೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ನೋಡಿದಾದಮೇಲೆ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.